ಭರ್ಜರಿ. ಇದಾರಂತೆ ಅಲ್ಲ ರೀ, ಇದಾರೆ. ನಮಗ್ ಗೊತ್ತಿರ್ಲಲ್ಲ ಪೂರ್ತಿ ನಾವು ನೋಡ್ಬೇಕಲ್ಲ. ಭಾಳ ನಾನು ಬರೀ ಸಿನಿಮಾ ಮಾಡ್ತಾರೆ ಇವರು ಅನ್ಕೊಂಡಿದ್ದೆ. ಭಾಳ ಚೆನ್ನಾಗಿ ಮಾತಾಡ್ತಾರೆ ಕಣ್ರಿ. ಎಲ್ಲರೂ ತಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ. ಆಮೇಲೆ ಈಗ ಹೇಳ್ತೀನಿ ನೋಡಿ, ನಾನು ಅಂದ್ಕೊಳ್ತಿದ್ದೆ ಈ ಈ ಸಂಜೆ ಹೊತ್ತು ಭೇಟಿ ಆಗ್ತಿದ್ರು ಬಾಲಕೃಷ್ಣ ಅವರು, ಇಷ್ಟೊಂದು ಖುಷಿಯಾಗಿದ್ದಾನಲ್ಲ, ಏನು ಸಮಾಚಾರ ಅಂತ. He has been enjoying the whole process of film making. ಒಬ್ಬ ಪ್ರೊಡ್ಯೂಸರ್ ಅಷ್ಟು ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಇಫ್ ಹಿ ಎಂಜಾಯ್ಸ್ ದ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್, ಆ ಚಿತ್ರ ನಿಜವಾಗಿಯೂ ಬಹಳ ಚೆನ್ನಾಗಿ ಬರ್ತಿದೆ ಅಂತ ಲೆಕ್ಕ. ನಾನು ಒಂದು 5-6 ದಿವಸಗಳಕ್ಕೆ ಅಷ್ಟೇ ಕೆಲಸ ಮಾಡಿರೋದಾದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ, ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನಲ್ಲಿ. ಅದು ಅದ್ಭುತವಾದ ಲೊಕೇಶನ್. ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ. ಭಾಳ ಭಾಳ ವೆರಿ ಎಂಜಾಯಬಲ್ ಇದು ಶೂಟಿಂಗ್ ಶೆಡ್ಯೂಲು. ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ, ಅದು ಬಹಳ ಬಹಳ ವಿಭಿನ್ನವಾದ ವಸ್ತು. ಅದು ನಾವು ಬಾಯಿನಲ್ಲಿ ಹೇಳಿದ್ರೆ ಇಲ್ಲ, ಎಲ್ಲರೂ ಅದನ್ನೇ ಹೇಳ್ತಾರೆ, ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ. ನನ್ನನ್ನು ನಂಬಬಹುದು ನೀವು. ನಾನು ಯಾಕೆಂದರೆ 80ನೇ ವರ್ಷದಲ್ಲಿ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ನನಗೆ. ನಿಜವಾಗಿಯೂ ಕೂಡ ಒಂದು ಪ್ರೀತಿ, ಪ್ರೇಮ, ಪ್ರಣಯ, ಒಲವು ಎಲ್ಲವನ್ನು ಒಂದು ಕಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ನು ಕೊಟ್ಟು ಎಲ್ಲರಿಗೂ ಪ್ರೀತಿಪಾತ್ರವಾದ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದೊಂದು ಬಹಳ ದೊಡ್ಡ ಸವಾಲಿದೆ. ಓಕೆ, ಆ ಸವಾಲನ್ನ ನಿಭಾಯಿಸಿದಾರಲ್ಲ ನಿರ್ದೇಶಕರು ಮತ್ತು ಅವರ ತಂಡ, ಅದು ಬಹಳ ವಿಶಿಷ್ಟವಾದದ್ದು. ಇದೆಲ್ಲದಕ್ಕಿಂತ ಮುಂಚೆಯಾಗಿ ಇವರು ಈ ವಸ್ತುವನ್ನು ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದ್ರು ಅನ್ನೋದು ಒಂದು ದೊಡ್ಡ ಇದು ಪ್ರಶ್ನೆ ನನಗೆ. ಇದು ಸಾಮಾನ್ಯ ಬಾಯಿನಲ್ಲಿ ಹೇಳುವಂಥ ಇದಲ್ಲ, ಅಂಥದ್ದು ವಸ್ತು ಅಲ್ಲ. ಓಕೆ, ನೋಡಿಯೇ ತೀರ್ಮಾನ ಮಾಡಬೇಕಾದಂಥದ್ದು. ಆದರೆ ನಿರ್ಮಾಪಕರನ್ನ ಮುಂಚೆ ಒಪ್ಪಿಸ್ಬೇಕು. ಓಕೆ, ಈ ನಿರ್ದೇಶಕರು ಅದು ಹೇಗೆ ಮಾಡಿದರು ಅನ್ನೋದು ನನಗೆ ನಿಜವಾಗಿಯೂ ಒಂದು ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ. ಅವ್ರು ಇದ್ದಿದ್ರೆ ಇವತ್ತು ಅವ್ರ ಬಾಯಿನಲ್ಲೇ ಕೇಳಬೇಕು ಅಂತ ಭಾಳ ಇಚ್ಛೆ ಇತ್ತು ನನಗೆ. ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಬಟ್ ಭಾಳ ಪ್ಯಾಷನೇಟ್ ಡೈರೆಕ್ಟರ್ ಅಪ್ಪ, ಅದೊಂದು ಹೇಳ್ಬೋದು. ಈ ಸಿನಿಮಾ ತನ್ನ ಮನೆ ಒಳಗಡೆನೆ ನಡೀತಾ ಇದೆ ಅನ್ನೋ ಒಂದು ರೀತಿ ಒಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇಟ್ಟು ಈ ಸಿನಿಮಾದ ಚಿತ್ರಕಥೆ ಮಾಡಿದ್ದಾರೆ. ಹಾಗೇನೆ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಎಲ್ಲರ ಸಹಕಾರ ಪಡ್ಕೊಂಡು ತಮಗೇನು ಬೇಕೋ ಅದನ್ನು ಪ್ರತಿಶತ 100 ಏನು ಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡಿದ್ದಾರೆ. ನೋ ಕಾಂಪ್ರಮೈಸ್ ಆಫ್ ಎನಿ ಕೈಂಡ್. ಹಾಗಾಗಿ ಈ ಚಿತ್ರ ನಿಜವಾಗಿಯೂ ಕೂಡ ನಾನು ನೋಡಿರೋದ್ರಿಂದ ಅದನ್ನು ಹೇಳಬಲ್ಲೆ, ಎಲ್ಲರಿಗೂ ಬಹಳ ಪ್ರಿಯವಾಗುವ ಸಿನಿಮಾ. ಯಾರು ಫೈಟ್ಸ್ ಪ್ರಿಯರಿದ್ದೀರಾ? ಓಕೆ, ಯು ವಿಲ್ ಸಿ ಹಿಮ್ ಆಸ್ ಎ ರಿಯಲ್ ಸಾಲಿಡ್ ಫೈಟರ್. ಓಕೆ, ಪ್ರೀತಿ ಇದನ್ನು ನೋಡಬೇಕಾ? ವೆರಿ ಕ್ಯೂಟ್ ಗರ್ಲ್ ವಿ ಹ್ಯಾವ್. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಮೆಚ್ಚುಗೆ ಆಗಿರೋದ್ರೆ, ಪದೇ ಪದೇ ಹೇಳಿದ್ದೀನಿ ನಾನು ಇದನ್ನ, ಪ್ರೀತಿ ಪ್ರೇಮ ಪ್ರಣಯಕ್ಕಿಂತ ಹೆಚ್ಚಾಗಿ ಒಲವು ಅಂತ ಏನಂತೀವಲ್ಲ, ಇದು ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಪ್ರೆಸೆಂಟ್ ಆಗಿದೆ. ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಸಿನಿಮಾ ನಿಂತಿರೋದೇ ಒಲವಿನ ಮೇಲೆ. ಅದನ್ನು ನಿಭಾಯಿಸೋ ರೀತಿ ಇದೆಯಲ್ಲ, ಅದು ನಮ್ಮ ನಾಯಕ ನಟನಿಗೆ ಆಗಬಹುದು ಅಥವಾ ನಾಯಕಿಗೆ ಆಗಬಹುದು, ಇಬ್ಬರಿಗೂ ಕೂಡ
ದೊಡ್ಡ ಸವಾಲದು, ಬಹಳ ದೊಡ್ಡ ಸವಾಲು. ಅವರಿಬ್ಬರು ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇವರಿಬ್ಬರಿಗೆ ಒಂದು ಕೊಂಡಿಯಾಗಿ ಮಾಲವಿಕಾ ಅವರು ಒಂದು ಡಾಕ್ಟರ್ ಪಾತ್ರ ಮಾಡಿದ್ದಾರೆ. ಇಟ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂತ ಮೊನ್ನೆ ಬಾಯಿಗೆ ಬಂತು ನನಗೆ. ರಿಮಾರ್ಕಬಲ್ ಪರ್ಫಾರ್ಮೆನ್ಸ್. ಓಕೆ, ಅಲ್ಲಿ ಹೇಳಬೇಕಾದದ್ದು ಯಾವುದು, ಹೇಳಬಾರದ್ದು ಯಾವುದು, ಓಕೆ, ಅವೆಲ್ಲವನ್ನು ಎಕ್ಸ್ಪ್ರೆಷನ್ನಲ್ಲಿ ಬಹಳ ಚೆನ್ನಾಗಿ ತಂದಿದೆ. ಹ್ಯಾಟ್ಸ್ ಆಫ್ ಟು ಹರ್. ಓಕೆ, ಹಾಗೇನೆ ಬಹಳ ಕಡೆ ಎಲ್ಲಿ ಹೋದ್ರು ಕೂಡ ನಮಗೆ ಏನ್ರಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತ ಒಂದು ಚಿತ್ರ ಸಿಕ್ಕಿಲ್ಲ ನಮಗೆ. ನೋಡಿ, ರಾಜ್ಕುಮಾರ್ ಅವರ ಇದರೊಳಗೆ ಸಿಗ್ತಾ ಇತ್ತು ಅದೊಂದು. ಆ ರೀತಿ ಯಾರು ಕಂಪ್ಲೇಂಟ್ ಮಾಡೋರಿದ್ರೆ ಈಗ ಒಂದು ಗ್ಯಾರಂಟಿ ಕೊಡ್ತೀನಿ, ನಿಜವಾಗಿಯೂ ಕೂಡ ಈ ಚಿತ್ರ ಇಡೀ ಫ್ಯಾಮಿಲಿ ಜೊತೆಯಲ್ಲಿ ಕೂತ್ಕೊಂಡು ನೋಡಬೇಕಾದ ಚಿತ್ರ. ಫ್ಯಾಮಿಲಿ ಅಂತ ಅಂದರೆ ಗಂಡ ಹೆಂಡತಿ ಇಷ್ಟೇ ಅಲ್ಲ, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ವಂಶಿಕ ತರಹದ ಮಗು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಬೇಕಾದ ಚಿತ್ರ. ನೋಡಿ ಮನಸ್ಸಿಗೆ ಮುದ ಸಿಗುತ್ತೆ, ಸಂತೋಷ ಸಿಗುತ್ತೆ. ಒಂದು 10 ಜನರಿಗೆ ನೀವು ಹೋಗಿ ಮತ್ತೆ ಈ ಸಿನಿಮಾ ನೋಡ್ಕೊಂಡ್ರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ ಅಂತ ಇಷ್ಟು ಗ್ಯಾರಂಟಿ ಕೊಡಬಲ್ಲೆ ನಾನು. ನಿಜವಾಗಿಯೂ ಅದೊಂದು ಈ ಚಿತ್ರದ ಒಂದು ವೈಶಿಷ್ಟ್ಯ ಅಂತ ಹೇಳ್ತೀನಿ. ಎಲ್ಲರಿಗೂ ಪ್ರಿಯವಾಗುವಂತಹ, ಮನಸ್ಸಿಗೆ ಮುದ ಕೊಡುವಂತಹ, ಒಲವಿನ ಸಾಕ್ಷಾತ್ಕಾರ ಆಗುವಂತಹ ಅದ್ಭುತವಾದ ಚಿತ್ರ. ನಿಜವಾಗಿ ದಯವಿಟ್ಟು ಇದನ್ನು ನೋಡಿ ನಿಮ್ಮ ಫೀಡ್ಬ್ಯಾಕ್ನೂ ಕೊಡಿ ನಮಗೆ. ಅದು ಮುಂದಿನ ಚಿತ್ರಗಳು ಹೇಗಿರಬೇಕು ಅನ್ನೋದರ ಒಂದು ರೂಪರೇಷೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ನಿಮ್ಮ ಎಕ್ಸ್ಪ್ಲನೇಷನ್ ಹೆಂಗಿತ್ತಂದ್ರೆ ಸರ್, ನಾನು ಸ್ವಲ್ಪ ಇವಾಗ ಕಿವಿ ಮಂದಾಗಿದೆ ಅನ್ನೋ. ಅಂದ್ರೆ 80 ವರ್ಷದಲ್ಲಿ ನಾನು ನೋಡಿಲ್ದೇ ಇರೋ ಕಥಾವಸ್ತು ಅಂತ ಹೇಳಿದ್ರಲ್ಲ, ಆ ಥರದ್ದು ಹೌದಾ ಅಂತ? ಹೌದು ಸರ್, ನಿಜವಾಗಿಯೂ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ ಅಥವಾ ಇಲ್ಲದೆ ಇರೋದನ್ನ ಹೇಳ್ತಾ ಇಲ್ಲ. ಹೇಳಿದ್ರೆ ಒಲವು ಅನ್ನೋದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೂ ಬಹಳ ಇದಿತ್ತು, ಪ್ರಶ್ನಾರ್ಥಕ ಚಿಹ್ನೆಗಳಿತ್ತು. ಅದನ್ನ ಒಬ್ಬ ಹೊಸ ನಿರ್ದೇಶಕ, ಅವನು ಈಗ ಯಂಗ್ಸ್ಟರ್, ಅವನು ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣುತ್ತೆ, ಹೌದನಪ್ಪ? ಇಲ್ಲ, ಅವನು ಹೆಂಗೆ ಕಲ್ಪನೆ ಮಾಡ್ಕೊಂಡಾದ್ರು ಅನ್ನೋದ್ರ ಬಗ್ಗೆ ನನಗೆ ಬಹಳ ಬಹಳ ಸರ್, ಆ್ಯಕ್ಚುಲಿ ದತ್ತಣ್ಣವರ ಪಾತ್ರಕ್ಕೆ ಬೇಕು ಅಂತ ಹೇಳಿದಾಗ ನಾವು ಇವ್ರು ಹೋಗಿ ಮಾತಾಡ್ಸೋದೇ ಭಯ ನಮಗೆ. ಸರ್ ನೀವು ಹೋಗಿ ಕನ್ವೆ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಇಬ್ಬರ ಜೊತೆ ಮಾಡಿ ಡೈರೆಕ್ಟರ್ನ ಅವ್ರ ಹತ್ರ ಕಳಿಸಿದ್ವಿ ಸ್ಟಾರ್ಟಿಂಗಲ್ಲಿ. ಇವರೆಲ್ಲ ಕತೆ ಕೇಳಿ ಈ ಕತೆಗೆ ನಾನೇ ಯಾಕೆ ಬೇಕು ಅಂತೇಳಿ ನೀನು ವರ್ಕೌಟ್ ಮಾಡ್ಕೊಂಬಾ, ನನಗೆ ಕನ್ವೆ ಮಾಡು ಅಂಥೇಳಿ ಇವರು ಕನ್ವೆ ಮಾಡಿದ್ಮೇಲೆ ಆ ಪಾತ್ರ ನಾನು ಮಾಡಿದ್ರೇ ಸೂಕ್ತ ಅಂತೇಳಿ ಇವ್ರು ಡಿಸಿಷನ್ ತೊಗೊಂಡು ಬಂದಿದ್ದೆ ನಮ್ಮ ಅರ್ಧ ಸಿನಿಮಾ ಗೆದ್ದಂಗೆ ಸರ್. ಆ್ಯಕ್ಚುಲಿ ಅವರು ಯಂಗ್ ಡೈರೆಕ್ಟ್ರು, ಅವ್ರು ನೋಡಿದ್ರೆ ನಿಮ್ಗೆ ಅಷ್ಟು ಇದು ಗೊತ್ತಾಗಲ್ಲ. 25 ವರ್ಷದವ್ರಿಗೆ ಇಷ್ಟು ತಲೆ ಒಳಗಡೆ ಯಾವ ಥರ ಎಮೋಷನ್ಸು, ಇಷ್ಟು ದೊಡ್ಡವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇವ್ರನ್ನ ಕನ್ವೆ ಮಾಡೋದು ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ ಸಿನಿಮಾಗೆ. ಅದಕ್ಕೆ ಸಿನಿಮಾ ಆದಮೇಲೆ ಹೌದು ಇದನ್ನು ಭಾಳ ಚೆನ್ನಾಗಿ ಕಲ್ಪನೆ ಮಾಡಿದ್ರು ನಿರ್ದೇಶಕರು ಅಂತ ಹೇಳೋದು ಭಾಳ ಸುಲಭ. ಮಾಡೋಕ್ಕಿಂತ ಮುಂಚೆ ಅವನ ತಲೆ ಒಳಗೆ ಏನಿದೆ ಅನ್ನೋದನ್ನು ನಮಗೆ ತಲುಪಿಸ್ಬೇಕಲ್ಲ, ಅದನ್ನು ಬಹಳ ಚೆನ್ನಾಗಿ ತಲುಪಿಸಿದ್ದಾನೆ. ಓಕೆ, ಕೆಲವು ಕಡೆ ನಮಗೆ ಏನಪ್ಪ ಹೆಂಗೆ ಹೇಳ್ತೀಯಾ ಅಂತ ಅಂದಿದ್ದು ಉಂಟು. ಆದರೆ ತಾನು ಏನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ 100ಕ್ಕೆ 100 ಓಕೆ ಖಚಿತತೆ ಇತ್ತು ಅವನ ಯೋಚನಾ ಕ್ರಮದಲ್ಲಿ. ಓಕೆ, ಹಾಗಾಗಿ ಈ ನಿರ್ದೇಶಕ ನಮ್ಮ ಕನ್ನಡ ಸಿನಿಮಾಗಳಿಗೆ ಮೇ ಬಿ ಬೇರೆ ಭಾಷೆಗಳಿಗೂ ಹೋಗಬಹುದು, ಅವರು ಒಂದು ಒಳ್ಳೆ ಕೊಡುಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಯಾಕೆಂದ್ರೆ ನಮಗೆ ಈ ಪ್ರೆಡಿಕ್ಷನ್ಸು, ಸಿನಿಮಾ ಪ್ರೆಡಿಕ್ಷನ್ಸ್ ಹೇಳೋದು ಕಷ್ಟ ನನಗೆ. ಯಾಕೆಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಇರೋನಲ್ಲ ನಾನು. ಅದು ಎಲ್ಲೋ ಒಂದು ಕಡೆ ಆ ಸೂಚನೆ ಸಿಗ್ತಾ ಇದೆ ನನಗೆ. ಈ ಹುಡುಗ ಕನ್ನಡಕ್ಕೊಂದೇ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ, ನೆರೆ ರಾಜ್ಯದ ಭಾಷೆಗಳಿಗೆ ಒಬ್ಬ ದೊಡ್ಡ ಕೊಡುಗೆ ಆಗಬಲ್ಲ ಈ ರೀತಿ ಯೋಚನೆ ಮಾಡೋದರಲ್ಲಿ ಅನ್ನೋ ಒಂದು ಭರವಸೆ ನನ್ನ